ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಈಗ ನಾನು ನಮ್ಮ ಯಜಮಾನ್ರು ವಾಟ್ರಿ ಟೌನ್ಗೆ ಹೋಗ್ತಾ ಇದ್ದೀವಿ ದೀಪ ಮತ್ತು ಕುಡಿಕೆ ತೊಗೊಂಬರೋದಕ್ಕೆ. ನಮ್ಮ ಯಜಮಾನ್ರು ಯಾವಾಗಲೂ ಇಲ್ಲೇ ಹೋಗಿ ತೊಗೊಂಬರೋದು. ಈ ಸತಿ ನಾನು ಹೋಗೋಣ ಅಂತ ಅವ್ರ ಜೊತೆಲಿ ಹೋಗಿದ್ದೆ. ಇದೇ ಪಾಟ್ರಿ ಟೌನು. ಇಲ್ಲಿ ಬರೀ ಇದು ಕ್ಲೇಯಿಂದ ಮಾಡಿರೋದು ಎಲ್ಲ ಪಾಟ್ಸು, ವಾಸು ಮತ್ತು ದೀಪ ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಕಲರ್ ಆಗಿ. ಮತ್ತು ಈ ಸತಿ ಅಂತೂ ತುಂಬ ಹೊಸ ಹೊಸ ಥರ ದೀಪಗಳೆಲ್ಲ ಬಂದಿತ್ತು, ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. The next day. ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನೆಲ್. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತು ದೀಪಾವಳಿ ಹಬ್ಬ. ಬೆಳಗ್ಗೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಮನೇಲಿ ಬೆಳಗ್ಗೆನೆ ದೀಪಾವಳಿ ಪ್ರಿಪ್ರೇಷನ್ ನಡೀತಾ ಇದೆ. ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ಮಂಡಕ್ಕಿ ಹುಸ್ಲಿ ನಮ್ಮ ಮನೇಲಿ ಇವತ್ತು. ಮತ್ತೆ ಲಂಚ್ಗೆ ಬಂದ್ಬಿಟ್ಟು ಇವತ್ತು ಹಬ್ಬ ಅಂತ ಸ್ಪೆಷಲ್ ಆಗಿ ಏನಾದ್ರು ಮಾಡೋಣ ಅಂತ ನಾನೇನು ಸ್ವೀಟ್ ಜಾಮೂನ್ ಆಗ್ಲಿ ಇದು ಏನಪ್ಪಾ ಜಾಮೂನು ಚಕ್ಲಿ ಅದು ಏನು ಮಾಡ್ಲಿಲ್ಲ. ಯಾಕಂದ್ರೆ ಆಲ್ರೆಡಿ ನಮ್ಮ ಮನೇಲಿ ತುಂಬಾ ಸ್ವೀಟ್ ಬಾಕ್ಸಸ್ ಎಲ್ಲ ಬಂದ್ಬಿಟ್ಟಿದೆ. ನೋಡಿ ಎಷ್ಟೊಂದು ಸ್ವೀಟ್ ಬಾಕ್ಸ್ ಬಂದ್ಬಿಟ್ಟಿದೆ ನಮ್ಮ ಮನೇಲಿ ಆಲ್ರೆಡಿ. ಅದಕ್ಕೆ ಸ್ವೀಟ್ಸ್ ಮಾಡ್ಲಿಲ್ಲ. ಮತ್ತೆ ಸ್ನ್ಯಾಕ್ಸ್ ಬಂದಿದೆ. ಮತ್ತೆ ನಮ್ಮ ಇವರು ಕಜ್ಜಾಯನೂ ಕೊಟ್ಟು ಕಳ್ಸಿದ್ದಾರೆ. ನಮ್ಮ ಮೈದ್ನ ಬಂದ್ಬಿಟ್ಟು ಕಜ್ಜಾಯನೂ ಎಲ್ಲ ಕೊಟ್ಟು ಕಳ್ಸಿಬಿಟ್ಟಿದ್ದಾರೆ ಅವರೇ. ಅದಕ್ಕೆ ಈ ಸತಿ ಏನು ಸ್ನ್ಯಾಕ್ಸ್ ಮಾಡ್ತಾ ಇಲ್ಲ, ನಾನು ಸಿಂಪಲ್ ಆಗಿ ಅಡುಗೆ ಪ್ರಿಪೇರ್ ಮಾಡೋಣ ಅಂತ. ಅದಕ್ಕೆ ಚಪ್ಪರದವರೆಕಾಯಿ ಬಿಡಿಸಿಟ್ಟಿದ್ದೀನಿ ಪಲ್ಯ ಮಾಡೋಣ ಅಂತ ಚಪಾತಿಗೆ. ಮತ್ತು ನುಗ್ಗೆಕಾಯಿ ಸಾಂಬಾರ್, ಮತ್ತು ಮೆಣಸಿನ್ಕಾಯಿ ಬಜ್ಜಿ, ಬಾಳೆಕಾಯಿ ಬಜ್ಜಿ ಇವತ್ತಿನ ಸ್ಪೆಷಲ್ ಇದೆ ಫ್ರೆಂಡ್ಸ್. ಇದೆ ಅದಕ್ಕೆ ನೋಡಿ ಎಲ್ಲ ಪ್ರಿಪ್ರೇಷನ್ ಮಾಡಿ ಇಟ್ಬಿಟ್ಟಿದ್ದೀನಿ. ಮತ್ತು ನೆನ್ನೆನೇ ಎಲ್ಲ ತಲೆ ಸ್ನಾನ ಮಾಡಿಕೊಂಡು ಪೂಜೆ ಸಾಮಾನೆಲ್ಲ ತೊಳೆದಿಟ್ಟಿದ್ದೀನಿ. ಈಗ ಸ್ನಾನ ಮಾಡ್ಕೊಂಬಂದು ಪೂಜೆ ಮಾಡಬೇಕು. ಪೂಜೆಗೆಲ್ಲ ರೆಡಿ ಮಾಡ್ಕೊಂಬಿಡೋಣ ಅಂತ. ಆಮೇಲೆ ಆಗಲ್ಲ, ಬರೀ ಮನೆಯದೇ ಮಾಡೋದಾಗಿದೆ. ಈಗ ಬೆಡ್ ಕವರು, ದಿವಾನ್ ಕವರ್ ಎಲ್ಲ ಚೇಂಜ್ ಮಾಡಬೇಕು. ಮತ್ತು ನಾನು ಹೇರ್ ಕಲರ್ ಮಾಡ್ಕೊಬೇಕು. ಬರೀ ಮನೆಯದೇ ಮಾಡ್ತಾ ಇದ್ರೆ ಆಗುತ್ತೆ, ನಾವು ಚೆನ್ನಾಗಿ ಕಾಣಿಸ್ಬೇಕಲ್ವಾ. ಅದಕ್ಕೆ ನಾನು ಈಗ ಹೇರ್ ಕಲರ್ ಮಾಡ್ಕೊಂಡು ರೆಡಿ ಆಗ್ಬೇಕು ಸಾಯಂಕಾಲಕ್ಕೆ. ಫಸ್ಟ್ ಎಲ್ಲ ಮಕ್ಕಳೆಲ್ಲ ಚಿಕ್ಕವರಿದ್ರು, ನಾವು ಬಟ್ಟೆ ತಂದು ಕೊಡ್ತಾ ಇದ್ವಿ, ಅವ್ರು ಹಾಕೊಳ್ತಾ ಇದ್ರು. ಇವಾಗ ಮಕ್ಕಳೆಲ್ಲ ದೊಡ್ಡವರಾಗಿದ್ದಾರೆ, ಅವ್ರಿಗೆ ಶಾಪಿಂಗ್ ಅವರೇ ಮಾಡ್ಕೊಂಡ್ಬಿಡ್ತಾರೆ. ನನಗೆ ಬಂದ್ಬಿಟ್ಟು ನಮ್ಮ ಯಜಮಾನ್ರು ದೀಪಾವಳಿಗಂತ ಒಂದು ರೇಷ್ಮೆ ಸೀರೆ ಕೊಡಿಸಿದ್ದಾರೆ. ಅದು ಆಮೇಲೆ ತೋರಿಸ್ತೀನಿ ನಾನು. ಅದೇನು ಇವತ್ತು ಉಟ್ಕೊಳ್ಳೋದಿಲ್ಲ, ಸಿಂಪಲ್ ಆಗಿರೋ ಸೀರೆ ಉಟ್ಕೊಳ್ತೀನಿ ನಾನು. ಅದು ನೆಕ್ಸ್ಟ್ ಕಮಿಂಗ್ ಬ್ಲಾಗ್ಸಲ್ಲಿ ಯಾವತ್ತಾದರೂ ಉಟ್ಕೊಳ್ತೀನಿ. ಹೀಗಾಗಿತ್ತು ಫ್ರೆಂಡ್ಸ್. ನೀವು ಇದೇ ಥರ ಸೇಮ್ ಮಾಡ್ತೀರಾ ಅಂತ ಗೊತ್ತು. ಮತ್ತು ನಾನು ದೀಪಾವಳಿ ಪ್ರಿಪ್ರೇಷನ್, ದೀಪಾವಳಿ ಹೇಗೆ ಪೂಜೆ ಮಾಡ್ತೀನಿ ಅನ್ನೋದೆಲ್ಲ ನನ್ನ ಪ್ರೀವಿಯಸ್ ಬ್ಲಾಗಲ್ಲಿದೆ. ಬೇಕಾದರೆ ಆ ಬ್ಲಾಗ್ ಹೋಗಿ ನೋಡಿ, ಚೆನ್ನಾಗಿರುತ್ತೆ. ಅಪ್ಪ ಹಬ್ಬ ಬಂತು. ಬೆಡ್ ಕವರ್ ಎಲ್ಲ ಈ ಥರ ಗಲೀಜಾಗ್ಬಿಟ್ಟಿದೆ, ದಿವಾನ್ ಕವರು. ಏನು ಮಾಡೋದೀಗ? ಚೇಂಜ್ ಮಾಡೋಣವಾ? ಈ ಕೆಲಸ ಡನ್. ಚಿಟ್ಕೆ ಹೊಡೆದಿದ ತಕ್ಷಣ ನಮ್ಮ ಲೈಫಲ್ಲೂ ಇದೇ ಥರ ಕೆಲಸ ಆಗೋಂಗಿದ್ದಿದ್ರೆ ಎಷ್ಟು ಈಸಿ ಆಗಿಬಿಡ್ತಾ ಇತ್ತಲ್ವಾ. ಹಬ್ಬ ಅಂದಮೇಲೆ ಎಲ್ಲರೂ ಸ್ನಾನ ಮಾಡಿ ರೆಡಿ ಆಗಬೇಕಲ್ವಾ. ಅದೇ ಥರ ನಮ್ಮ ಯುಕಿ ಮಿಷ್ಟಿಗೂ ಹಬ್ಬದ ಟೈಮಲ್ಲಿ ಅವ್ರಿಗೂ ಸ್ನಾನ ಮಾಡಿಸಿ ಅವರು ರೆಡಿ ಆದರು. ನನ್ನ ಮಗ ಸ್ನಾನ ಮಾಡಿಸ್ಕೊಟ್ಟ. ನಮ್ಮ ಯಜಮಾನ್ರು ಫುಲ್ ಹೇರ್ ಡ್ರೈಯರ್ ಹಾಕಿ ರೆಡಿ ಮಾಡ್ತಾಯಿದ್ದಾರೆ ಅವ್ರಿಗೆ. ಏನೇ ರೆಡಿ ಮಾಡಲಿ ಏನೇ ಮಾಡಲಿ, ನಮ್ಮ ಮಿಷ್ಟಿಗಂತೂ ಪಟಾಕಿ ಸೌಂಡ್ಗೆ ಫುಲ್ ಎದುರ್ಕೊಳ್ತಾ ಇದ್ದಾಳೆ ಅವಳು. ದೀಪಾವಳಿ ಹಬ್ಬ ಅಂದ್ರೇ ಮೇನ್ ಮಾಡೋದು ಕಜ್ಜಾಯ. ಕಜ್ಜಾಯ ಅಂದಿದ ತಕ್ಷಣ ನನಗೆ ಜ್ಞಾಪಕ ಬರೋದು ನಮ್ಮ ಮಮ್ಮಿ. ಯಾಕಂದರೆ ನಮ್ಮ ಮಮ್ಮಿ ತುಂಬ ಚೆನ್ನಾಗಿರೋ ಕಜ್ಜಾಯ ಮಾಡಿಕೊಡ್ತಾಯಿದ್ರು. ಅದು ನನಗೆ ಯಾವ ಥರ ಇಷ್ಟ ಅದೇ ಥರ ಮಾಡಿಕೊಡ್ತಾಯಿದ್ರು ನಮ್ಮ ಮಮ್ಮಿ. ಕ್ರಿಸ್ಪಿಯಾಗಿ ಅದ್ರ ಮೇಲೆ ಫುಲ್ ಎಳ್ಳು ಹಾಕ್ಬಿಟ್ಟು ಅಷ್ಟು ಚೆನ್ನಾಗಿರೋದು. ಮತ್ತು ನಮ್ಮಮ್ಮ ಏನಂದರೆ ಕಜ್ಜಾಯ ಮಾಡಿಕೊಟ್ರೆ ನನಗೊಬ್ಬಳಿಗೆ ಅಂತ ಮಾಡಿಕೊಡ್ತಿರ್ಲಿಲ್ಲ. ಯಾರಾದರೂ ಕಜ್ಜಾಯ ತುಂಬ ಚೆನ್ನಾಗಿದೆ ಅಂದರೆ ಅವ್ರಿಗೂ ಪ್ಯಾಕ್ ಮಾಡಿಕೊಡೋರು. ಅದೇ ಥರ ನಮ್ಮ ಯಜಮಾನ್ರ ಫ್ರೆಂಡ್ಸ್ಗಾಗಲಿ, ನನ್ನ ಓರ್ಗಿತ್ತಿ ಮನೆಗಾಗಲಿ ಎಲ್ಲರ ಮನೆಗೂ ಕೊಡ್ತಾಯಿದ್ರು ನಮ್ಮಮ್ಮ. ಈಗ ಪ್ರತಿ ವರ್ಷ ನಮ್ಮ ಅತ್ತೆ ಕಜ್ಜಾಯ ಮಾಡಿಕೊಟ್ಟು ಕಳಿಸ್ತಾರೆ.
ಮತ್ತು ಈಗ ನ್ಯೂ ಅಡಿಷನ್ ಬಂದುಬಿಟ್ಟು ನನ್ನ ಮಗನ ಫ್ರೆಂಡು ಅವ್ರ ಮಮ್ಮಿನೂ ಕಜ್ಜಾಯ ಮಾಡಿಕೊಟ್ಟು ಕಳಿಸಿದ್ರು. ತುಂಬ ಟೇಸ್ಟ್ ಆಗಿತ್ತು. ಥ್ಯಾಂಕ್ಸ್ ಅಂತ ಹೇಳ್ತೀನಿ ನಾನು ಅವ್ರಿಗೆ. ನಮ್ಮಮ್ಮ ನನಗೆ ನೋಡ್ತಾ ಇರ್ಬೋದು, ಅದಕ್ಕೆ ಅವ್ರ ಆಶೀರ್ವಾದ ನನಗೆ ಕಜ್ಜಾಯ ರೂಪದಲ್ಲಿ ನನ್ನ ಮನೆ ಬಂದು ಸೇರ್ತಾ ಇದೆ. ಇದು ಬಂದ್ಬಿಟ್ಟು ಕಳ್ಳೆಪುರಿ, ಹುರ್ಗಳ್ಳೆ ಮತ್ತು ಬೆಲ್ಲದ ಚೂರು. ಇದನ್ನು ಬಂದ್ಬಿಟ್ಟು ಈ ಥರ ನಾವು ಕುಡ್ಕೆಯಲ್ಲಿ ಕುಂದಿಸ್ತೀವಿ. ಇದ್ರ ಮೇಲೆ ಬಂದ್ಬಿಟ್ಟು ಕಜ್ಜಾಯ ಮುಚ್ಚಬೇಕು. ಈ ಥರ ಕಜ್ಜಾಯ ಬಂದ್ಬಿಟ್ಟು ನಮ್ಮ ಓರ್ಗಿತ್ತಿ ಮಮ್ಮಿ ಮಾಡಿಕೊಟ್ಟಿದ್ದು. ಥ್ಯಾಂಕ್ಸ್ ಆಂಟಿ, ಥ್ಯಾಂಕ್ ಯು ಸೋ ಮಚ್. ಅವ್ರು ವರ್ಷ ಅವರೇ ಕಜ್ಜಾಯ ಕೊಟ್ಟು ಕಳಿಸ್ಬಿಡ್ತಾರೆ ಮಡಿಯಾಗಿ ಪೂಜೆಗಂತ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಬೇಕು. ಸಮಸ್ತ ಕನ್ನಡ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಓಕೆ ಗಾಯ್ಸ್, ಈಗ ಪೂಜೆ ಎಲ್ಲ ಆಯಿತು. ಮತ್ತು ಇದು ಏನಪ್ಪ, ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀವಿ ಎಲ್ಲರೂ. ಈಗ ಈವ್ನಿಂಗ್ ಡೋಸ್ ಟಯರ್ಡ್ನೆಸ್ಗೋಸ್ಕರ ಕಾಫಿ ಮಾಡೋಣ ಅಂತ ಬಂದೆ ಕಿಚನ್ಗೆ. 7:30 ಆಯ್ತು ಈಗ. ಇದು ಏನು, ನಾನು ಅಂದ್ಕೊಂಡಿದ್ದು ಏನು ಒಂದು ಸ್ವಲ್ಪ ಆಯಿತು, ಒಂದು ಸ್ವಲ್ಪ ಮಾಡೋಕ್ಕಾಗಲಿಲ್ಲ. ಹೇರ್ ಕಲರ್ ಮಾಡ್ಕೊಬೇಕು ಅಂದ್ಕೊಂಡೆ, ಹೇರ್ ಕಲರ್ ಆಗಲಿಲ್ಲ. ಬಜ್ಜಿ ಮಾಡ್ಬೇಕು ಅಂದ್ಕೊಂಡಿದ್ದೆ, ಬಜ್ಜಿ ಮಾಡೋಕ್ಕಾಗಲಿಲ್ಲ. ಬರೀ ಅಡುಗೆ ಮಾಡಿದ್ದಷ್ಟೇ. ಏನು ಕಾರಣ ಅಂದರೆ ಫುಲ್ ಪಟಾಕಿ ಸೌಂಡು. ನಮ್ಮ ಮಿಷ್ಟಿ ಫುಲ್ ಎದುರ್ತಾ ಇದ್ದಾಳೆ, ಅವಳು ಕೈ ಬಿಡ್ತಾ ಇಲ್ಲ. ಸದ್ಯಕ್ಕೆ ಇಷ್ಟೊತ್ತವರೆಗೂ ಪೂಜೆ ಅಂದು ಮಾಡಾಯಿತು. ಇನ್ನು ಮುಂದೆ ಇವಾಗ ಕಾಫಿ ಕುಡಿದ್ಬಿಟ್ಟು ಸ್ವಲ್ಪ ರಿಲ್ಯಾಕ್ಸ್ ಆಗ್ತೀವಿ. ಅಡುಗೆ ಎಲ್ಲ ರೆಡಿ ಇದೆ ನೈಟ್ ಡಿನ್ನರ್ಗೆ, ಏನು ಮಾಡೋ ಹಂಗೇನಿಲ್ಲ. ಓಕೆ ಗೈಸ್, ಹೀಗಾಗಿತ್ತು ನಮ್ಮನೆ ದೀಪಾವಳಿ, ಸಿಂಪಲ್ ಆ್ಯಂಡ್ ಸ್ವೀಟ್ ಆಗಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟು ನನ್ನ ಕುಕಿಂಗ್ ಬ್ಲಾಗಲ್ಲಿ ನಿಮಗೆ ಆದಷ್ಟು ಬೇಗ ಸಿಗ್ತೀನಿ. ಬಾಯ್.
ಒನ್ಸ್ ಅಗೇನ್ ಹ್ಯಾಪಿ ದೀಪಾವಳಿ.